ರಾಜ್ಯದ ಪ್ರತಿ ಚುನಾವಣಾ ಸುದ್ದಿಯ ಎಲ್ಲ ಮಾಹಿತಿ ಸಮಗ್ರ ವಿಶ್ಲೇಷಣೆ ಈ ಒಂದು ಎಲೆಕ್ಷನ್ ಸೆಂಟ್ರಲಲ್ಲಿ ನಿಮಗೆ ಸಿಗುತ್ತೆ. ಮೊದಲಿಗೆ ಮೈಸೂರು ಸುದ್ದಿಯನ್ನು ನೋಡೋಣ. ಮೈಸೂರಿನಲ್ಲಿ ಈಗಾಗಲೇ ರಾಜಕೀಯ ಕಾವೇರ್ತಾ ಇದೆ. ಅತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನೇರವಾಗಿ ಈಗ ಅಖಾಡಕ್ಕೆ ಇಳಿತಾ ಇದ್ದಾರೆ. ಇವತ್ತು ಮೈಸೂರಿಗೆ ಮತ್ತೆ ಎಂಟ್ರಿ ಕೊಡ್ತಾ ಇರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ತಂತ್ರಗಳ ಮೇಲೆ ತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಕೆಲ ದಿನಗಳ ಹಿಂದೆ ಸುಮಾರು 3 ರಿಂದ 4 ದಿನ ಅಲ್ಲೇ ಇದ್ದರು. ಇವತ್ತು ಮತ್ತೆ ಮೈಸೂರಿಗೆ ಹೋಗ್ತಾ ಇದ್ದಾರೆ. ಮೈಸೂರಿನಲ್ಲಿ ಮೈಸೂರು ಹಾಗೂ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಪ್ರತಿ ಕ್ಷೇತ್ರಗಳ ನಾಯಕರನ್ನ ಭೇಟಿಯಾಗಿ ಅವ್ರ ಜೊತೆಗೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಹಾಗೇನೆ ಅನೇಕ ನಾಯಕರನ್ನ ಆಪರೇಷನ್ ಕೂಡ ಮಾಡ್ತಾ ಇದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಸಹೋದರ ಸೇರಿ 30ಕ್ಕೂ ಹೆಚ್ಚು ಜನ ನಾಯಕರು ಈಗ ಕಾಂಗ್ರೆಸ್ ಸೇರ್ಪಡೆ ಆಗ್ತಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಸಹೋದರ ವಿ ರಾಮಸ್ವಾಮಿ ಅವರು ಕೂಡ ಈಗಾಗಲೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ. ಹಲವಾರು ನಾಯಕರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗೋದಕ್ಕೆ ಈಗಾಗಲೇ ಅವರೇ ಕೂತು ಪ್ಲಾನ್ಗಳನ್ನು ಮಾಡ್ತಾರೆ. ನಾಳೆ ಮಧ್ಯಾಹ್ನ CM ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ ಎಲ್ಲ ನಾಯಕರು. ಯಾಕಂದರೆ ಒಂದು ವಿಶೇಷವಾದಂಥ ಕಾರ್ಯತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಯಾವುದೇ ಮತಗಳು ಕೂಡ ಇಬ್ಬಾಗವಾಗದಂತೆ ಈಗ ಮುಖ್ಯಮಂತ್ರಿ ಪ್ಲಾನನ್ನು ಮಾಡ್ತಾ ಇದ್ದಾರೆ. ಕಳೆದ ಬಾರಿ ಶ್ರೀನಿವಾಸ್ ಪ್ರಸಾದ್ ಅವರ ಬೆಂಬಲ BJPಗಿತ್ತು, ಅವರೇ ಅಭ್ಯರ್ಥಿ ಆಗಿದ್ರು. ಆದರೆ ಈ ಬಾರಿ ಟಿಕೆಟ್ ಮಿಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ಅಥವಾ ಅವ್ರ ಕುಟುಂಬಕ್ಕೆ ಟಿಕೆಟ್ ಕೊಡದ ಹಿನ್ನೆಲೆಯಲ್ಲಿ ಈಗ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಶ್ರೀನಿವಾಸ್ ಪ್ರಸಾದ್ ಬೆಂಬಲಿಗರು ಮತ್ತು ಅವರ ಕುಟುಂಬಸ್ಥರು ಬೇರೆಡೆಯತ್ತ ಮುಖ ಮಾಡ್ತಿದ್ದಾರೆ. ಇದರ ಲಾಭವನ್ನು ಪಡೆದಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ನೇರವಾಗಿ ಅವರೆಲ್ಲರನ್ನೂ ಕೂಡ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೋತಾ ಇದ್ದಾರೆ. ಇದರ ಜೊತೆಗೆ ಇನ್ನಿತರ ನಾಯಕರನ್ನು ಕೂಡ ಮಾತನಾಡಿಸಿ ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕರೆತರುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಕೇವಲ ದೊಡ್ಡ ಲೀಡರ್ ಅಷ್ಟೇ ಅಲ್ಲ, ಚಿಕ್ಕ ಪುಟ್ಟ ಲೀಡರ್ಗಳು ಯಾರು ಇದ್ದಾರೆ ಅವರೆಲ್ಲರನ್ನೂ ಕೂಡ ಕರೆದು ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಬೆಳವಣಿಗೆ ಏನಿದೆ, ಈ ಬೆಳವಣಿಗೆಯಲ್ಲಿ ಅತ್ಯಂತ ಆಸಕ್ತಿಕರ ವಿಷಯ ಅಂದರೆ ನೇರವಾಗಿ ಮುಖ್ಯಮಂತ್ರಿಗಳೇ ಅಖಾಡಕ್ಕೆ ಇಳಿದು ಇದೆಲ್ಲವನ್ನು ಕೂಡ ಮಾಡುವಂಥದ್ದು. ಸಾಮಾನ್ಯವಾಗಿ ಚಿಕ್ಕ ಪುಟ್ಟ ನಾಯಕರು ಅಂದರೆ ಅವರನ್ನು ಅಲ್ಲಿನ ಸ್ಥಳೀಯ ನಾಯಕರು, ಸ್ಥಳೀಯ ಸಚಿವರು ಅವರನ್ನು ಸ್ವೀಕರಿಸಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಸ್ಕೋತಾರೆ. ಆದರೆ ಖುದ್ದು ಮುಖ್ಯಮಂತ್ರಿಗಳೇ ಈಗ ಬಂದು ಅವರನ್ನು ಪಕ್ಷ ಸೇರ್ಪಡೆ ಮಾಡ್ಕೋತಾ ಇದ್ದಾರೆ. ಹೀಗಾಗಿ ಒಂದು ವಿಶೇಷವಾದಂಥ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ. ನಾನೇ ಮುಂದೆ ನಿಂತು ಇವರೆಲ್ಲರನ್ನೂ ಕೂಡ ಪಕ್ಷಕ್ಕೆ ಕರ್ಕೋತಾ ಇದ್ದೀನಿ. ಹೀಗಾಗಿ ಯಾವುದೇ ವಿಚಾರ ಇದ್ದರೂ ಕೂಡ ನಾನೇ ಮುಂದೆ ನಿಂತು ತೀರ್ಮಾನ ಮಾಡ್ತೀನಿ ಅನ್ನುವಂಥ ಸ್ಪಷ್ಟವಾದಂಥ ರಾಜಕೀಯ ಸನ್ನಿವೇಶವನ್ನು ಈಗ ಅಥವಾ ಸಂದೇಶವನ್ನು ಮುಖ್ಯಮಂತ್ರಿಗಳು ರವಾನೆ ಮಾಡ್ತಾ ಇದ್ದಾರೆ. ಇನ್ನು ಎಲ್ಲ ಡೆವಲಪ್ಮೆಂಟ್ಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ದಿಲೀಪ್ ನೇರವಾಗಿ ಮೈಸೂರಿಂದ ಜಾಯ್ನ್ ಆಗ್ತಾರೆ. ದಿಲೀಪ್, ಎಲ್ಲ ಘಟನೆಗಳನ್ನು ನೋಡ್ತಾರೆ. ಬಹುಶಃ ಇವತ್ತಿನ ರಾಜಕೀಯದ ಎಪಿಸೆಂಟರ್ ಅಂದರೆ ಮೈಸೂರು ಆಗುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಖುದ್ದು ಮುಖ್ಯಮಂತ್ರಿಗಳೇ ಬರ್ತಾ ಇದ್ದಾರೆ, ಅವರೇ ಎಲ್ಲ ತಂತ್ರಗಾರಿಕೆಗಳನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಧರ್ಮಗುರುಗಳನ್ನ ಭೇಟಿ ಆಗ್ತಾ ಇದ್ದಾರೆ, ಸುತ್ತೂರು ಶ್ರೀಗಳನ್ನ ಭೇಟಿ ಆಗ್ತಾ ಇದ್ದಾರೆ. ಬಹುಶಃ ಮುಖ್ಯಮಂತ್ರಿಗಳು ಕಳೆದ 3-4 ದಿನಗಳ ಹಿಂದೆ ಬಂದು ಅಲ್ಲೇ ತಂಗಿದ್ರು, 4 ದಿನ ಅಲ್ಲೇ ಕೂತು ತಂತ್ರಗಾರಿಕೆಯನ್ನು ಮಾಡಿದ್ರು. ಈಗ ಮತ್ತೆ 3-4 ದಿನ ಅಲ್ಲೇ ಇರ್ತಾರೆ, ಅಲ್ಲೇ ನಾಯಕರ ಸೇರ್ಪಡೆ ಮಾಡ್ಕೋತಾ ಇದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರು ಮೈಸೂರು ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನು ತೀರಾ ಪರ್ಸನಲ್ ಆಗಿ ತೆಗೆದುಕೊಂಡು ಕಾರ್ಯತಂತ್ರ ಮಾಡ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ದಿಲೀಪ್, ಖಂಡಿತವಾಗಲೂ ಪ್ರಮೋದ್, ಕಳೆದ ವಾರವಷ್ಟೇ ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಿ ಇದೇ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿರುವಂಥದ್ದು. ಎಲ್ಲ ಮುಖಂಡರ ಮುಂದೆ ಅವರು ಹೇಳಿದ್ದಂಥ ಮೊದಲನೇ ಪದ ಅಂತಂದರೆ ಇದು ನನ್ನ ಪ್ರತಿಷ್ಠೆಯ ಚುನಾವಣೆ ಅನ್ನುವಂಥದ್ದು. ಯಾಕಂತಂದರೆ ಮೈಸೂರು ಮತ್ತು ಚಾಮರಾಜನಗರ ಅವರಿಗೆ ದೊಡ್ಡ ಮಟ್ಟದಲ್ಲಿ ಪ್ರತಿಷ್ಠೆ ಆಗಿರುವಂಥದ್ದು. ಅವರೇ ಹೇಳಿದಂತೆ ಅವರ ಆಪ್ತರ ಮಗನಿಗೆ ಟಿಕೆಟ್ ಕೊಡಿಸುವಂಥದ್ದು ಮತ್ತು ಅವರೇ ಸೂಚನೆ ಮಾಡಿದಂಥ ಲಕ್ಷ್ಮಣ್ ಅವರಿಗೆ ಟಿಕೆಟ್ ಕೊಡಿಸಿರುವಂಥಲ್ಲಿ ಯಶಸ್ವಿಯಾಗಿರುವಂಥದ್ದು. ಈ ಕಾರಣದಿಂದಾಗಿ ಈ ಒಂದು ಕ್ಷೇತ್ರವನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಚುನಾವಣೆ ನಡೆಸ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಆಪರೇಷನ್ ಹಸ್ತ ಮಾಡಲಿಕ್ಕೆ ಕೂಡ ಮುಂದಾಗಿರುವಂಥದ್ದು. ಅದರಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಅವರ ಕುಟುಂಬಸ್ಥರನ್ನು ಕೂಡ ಈಗ ಸೇರ್ಪಡೆ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆ ಆಗಿರುವಂಥದ್ದು. ಈಗಾಗಲೇ ತಂಗಿಯ ಮಗನನ್ನು ಕೂಡ ಈಗ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿರುವಂಥದ್ದು. ಅದೇ ರೀತಿ ಈಗ ಅವರ ಮನೆಗೂ ಕೂಡ ಹೋಗ್ತಾ ಇರುವಂಥದ್ದು. ಇದು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಏನು ಅಹಿಂದ ಅಸ್ತ್ರ ಏನು ಬಳಕೆ ಮಾಡಲಿಕ್ಕೆ ಅವರು ಸಿದ್ದರಾಮಯ್ಯನವರು ಒಂದು ಪ್ಲಾನ್ ಮಾಡ್ಕೊಂಡಿದ್ರು. ಇದಕ್ಕೆ ಒಂದು ರೀತಿಯಲ್ಲಿ ಪುಷ್ಟಿ ಸಿಕ್ಕಂತೆ ಆಗ್ತಾ ಇರುವಂಥದ್ದು. ಯಾಕಂದರೆ ಶ್ರೀನಿವಾಸ್ ಪ್ರಸಾದ್ ಅವರು BJPಗೆ ಹೋದಂಥ ಸಂದರ್ಭದಲ್ಲಿ ದಲಿತ ಮತಗಳು ವಿಭಜನೆ ಆಗಿತ್ತು. ಆದರೆ ದಲಿತ ಮತಗಳನ್ನು ಕ್ರೋಢೀಕರಣ ಮಾಡಲಿಕ್ಕೆ ಈ ಶ್ರೀನಿವಾಸ್ ಪ್ರಸಾದ್ ಅವರ ಕುಟುಂಬಸ್ಥರನ್ನ ಸೇರ್ಪಡೆ ಮಾಡಲಿಕ್ಕೆ ಸೇರ್ಪಡೆ ಆಗ್ತಾ ಇರುವಂಥದ್ದು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಆಗ್ತಾ ಇರುವಂಥದ್ದು. ಯಾಕಂದರೆ ದಲಿತ ಮತಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇರುವ ಕಾರಣಕ್ಕೋಸ್ಕರ ದಲಿತ ಮತಗಳು ಸಂಪೂರ್ಣವಾಗಿ ಕ್ರೋಢೀಕರಣ ಆದರೆ ಗೆಲ್ಲಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಪ್ಲಾನ್ ಆಗಿರುವಂಥದ್ದು. ಆ ಒಂದು ಪ್ಲಾನ್ ಏನಿದೆ ಅದನ್ನು ಎಕ್ಸಿಕ್ಯೂಟ್ ಮಾಡಲಿ ಈಗ ಸಂಪೂರ್ಣವಾಗಿ ಸಕ್ಸಸ್ ಆಗಿರುವಂಥದ್ದು. ಇವತ್ತು ಕೂಡ ಒಂದಷ್ಟು ಮುಖಂಡರುಗಳು ಕೂಡ ಸೇರ್ಪಡೆ ಆಗ್ತಾ ಇರುವಂಥದ್ದು. ನಾಳೆ ಸುಮಾರು 30ಕ್ಕೂ ಹೆಚ್ಚು ಜನರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಅದರಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ಸಹೋದರ ಕೂಡ ಇರುವಂಥದ್ದು.
ಇರುವಂಥದ್ದು. ಶ್ರೀನಿವಾಸ್ ಪ್ರಸಾದ್ ಸಹೋದರ ರಾಮಸ್ವಾಮಿ ಅವರು ಕೂಡ ಸೇರ್ಪಡೆ ಆಗ್ತಾ ಇದ್ದಾರೆ. ಅದೇ ರೀತಿ ಮತ್ತಷ್ಟು ಕುಟುಂಬಸ್ಥರು ಕೂಡ ಸೇರ್ಪಡೆ ಆಗಿರುವಂಥದ್ದು. ಒಟ್ಟಾರೆ ಈಗ ಕಳೆದ ವಾರವಷ್ಟೇ 3 ದಿನಗಳ ಕಾಲ ಮೈಸೂರಿನಲ್ಲಿ ತಂಗಿದ್ರು. ಈಗ ಮತ್ತೆ ಮೈಸೂರಿನಲ್ಲಿ ತಂಗುತ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಮೈಸೂರು ಮತ್ತು ಚಾಮರಾಜನಗರವನ್ನು ಅವರು ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂಥದ್ದು. ಒಟ್ಟಾರೆ ಶ್ರೀನಿವಾಸ್ ಪ್ರಸಾದ್ ಅವರ ಭೇಟಿ ಕೂಡ ಮಾಡಲಿಕ್ಕೆ ಕೂಡ ಮುಂದಾಗ್ತಾ ಇರುವಂಥದ್ದು. ಇವತ್ತು ರಾತ್ರಿ ಅಥವಾ ನಾಳೆ ಅವರನ್ನ ಭೇಟಿಯಾಗಿ ಆರೋಗ್ಯ ವಿಚಾರಿಸುವಂಥ ನೆಪದಲ್ಲಿ ಅವ್ರನ್ನ ಭೇಟಿಯಾಗಿ ಅವ್ರನ್ನ ಪಕ್ಷಕ್ಕೆ ಅಂದರೆ ಅವರ ಕುಟುಂಬಸ್ಥರು ಮತ್ತು ಅವರ ಬೆಂಬಲಿಗರನ್ನ ಮತ್ತಷ್ಟು ಪಕ್ಷಕ್ಕೆ ಸೇರ್ಪಡೆ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ತಂತ್ರಗಾರಿಕೆಯನ್ನು ನಡೆಸ್ತಾ ಇರುವಂಥದ್ದು. ಪ್ರಮೋದ್. ಓಕೆ, ಥ್ಯಾಂಕ್ ಯು ದಿಲೀಪ್ ಎಲ್ಲ ಮಾಹಿತಿಗಾಗಿ.